ಅಭಿಷೇಕ ಪ್ರಿಯ ಮರುಳ ಸಿದ್ದೇಶ್ವರಾಯ ನಿತ್ಯಾನ್ನ ದಾಸೋಹಸಿತಾಯ ಜ್ಞಾನೇಶು ಯಜ್ಞಾದಿ ಕಾರ್ಯಗಾರಾಯ ಬಬಲಾದೀಶ್ವರಾಯ ತ್ರಿಭ್ಯಂ ನಮಾಮಿ ತ್ರಿಭ್ಯಂ ನಮಾಮಿ ತ್ರಿಭ್ಯಂ ನಮಾಮಿ. ಶ್ರೀ ಗುರು ಚಕ್ರವರ್ತಿ ತ್ರಿಕಾಲಜ್ಞಾನಿ ಮೂರು ಲೋಕದ ಒಡೆಯ ಶ್ರೀ ಗುರು ಸದಾಶಿವಜ್ಜನಲ್ಲಿ ನಮಿಸುತ್ತಾ ಆದಿಶಕ್ತಿ ಜಗನ್ಮಾತೆ ಚಂದ್ರಗಿರಿ ದೇವಿಯಲ್ಲಿ ನಮಿಸುತ್ತಾ ಕೊಜನ್ವಾಡಿ ಗ್ರಾಮದ ಆರಾಧ್ಯ ದೈವ ನಂದಿ ಬಸವೇಶ್ವರ ದೇವರಲ್ಲಿ ನಮಿಸುತ್ತಾ ಇವತ್ತಿನ ಈ ಜಾತ್ರಾ ಮಹೋತ್ಸವದ ವೇದಿಕೆ ಮೇಲೆ ಆಸೀನರಿರುವ ಶ್ರೀ ಗುರು ಸಿದ್ದೇಶ್ವರ ಅಪ್ಪಾಜಿಯವರ ಪ್ರತಿರೂಪ ಕೊಜಾನೊಟ್ಟಿ ಗ್ರಾಮಕ್ಕೆ ಜ್ಞಾನದ ಬೆಳಕನ್ನು ಚೆಲ್ಲಿರುವ ಶ್ರೀ ಬಿಳೂರು ಪರಮ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಗಾಯಕರೇ ಹಾಗೂ ಎಲ್ಲ ನಂದಿ ಬಸವೇಶ್ವರ ಕಮಿಟಿಯ ಸದಸ್ಯರೇ ಹಾಗೂ ಎಲ್ಲ ಸಮಸ್ತ ಕೊಜನ್ವಾಡಿ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಈ ವರ್ಷ ಪ್ರಥಮ ಬಾರಿ ನಂದಿ ಬಸವೇಶ್ವರನ ಜಾತ್ರಾ ಕಾರ್ಯಕ್ರಮವನ್ನು ಕೊಜನಟ್ಟಿ ಗ್ರಾಮಸ್ಥರು ಹಮ್ಮಿಕೊಂಡರು. ಈ ನಂದಿ ಬಸವೇಶ್ವರ ಜಾತ್ರೆಗೆ ನಾವು ಇದು ಆಗಮಿಸೋದು ಮೂರನೇ ಬಾರಿ. ಆದ್ರೆ ಈ ವರ್ಷ ಯುಗಾದಿ ಆದ ನಂತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾರ. 2 ವರ್ಷದ ಹಿಂದೆ ಈ ನಂದಿ ಬಸವೇಶ್ವರ ಜಾತ್ರೆಯನ್ನು ಮಾಡಬೇಕಂಥೇಳಿ ಉತ್ಸುಕರಾಗಿ ಕೆಲವೊಂದಿಷ್ಟು ಯುವಕರು ಮುಂದಾಗಿ ಇವತ್ತಿನ ದಿವಸ ಈ ಜಾತ್ರೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಇವತ್ತಿನ ದಿವಸ ಯಾರಿಗೂ ಅನಿಸಿರಲಿಲ್ಲ ಜಾತ್ರೆ ಈ ಮಟ್ಟಕ್ಕೆ ಬಂದು ನಿಲ್ತೈತೆ ಅಂಥೇಳಿ. ಯುವಕರಿಗೆ ಸಾಕಷ್ಟು ಬಾರಿ ನಮ್ಮ ಹತ್ರ ಬಂದ ಕೇಳ್ತಿದ್ರು, ಅಪ್ಪಾರ ಜಾತ್ರೆ ಹಿಂಗೆ ಮಾಡ್ಬೇಕತ್ತೀವಿ ನೀವು ಹೆಂಗೆ ಮಾಡ್ತೀರಿ ಮಾಡಿರಿ, ಬಸವೇಶ್ವರ ನಂದಿ ಬಸವನ ಆಶೀರ್ವಾದ ಸದಾಶಿವಜ್ಜನ ಆಶೀರ್ವಾದ ನಿಮ್ಮ ಮ್ಯಾಗ ಇರ್ತತಿ, ನೀವೇನು ಮಾಡಿದ್ರು ನೀವು ಯಶಸ್ವಿ ಆಕ್ಕತ್ತ ಹೇಳಿ ಅವರಿಗೆ ನಾ ಹೇಳ್ತೀನಿ. ಹಂಗೆ ಈ ವರ್ಷದ ಈ ಜಾತ್ರೆಯನ್ನು ನೋಡಿದ್ರೆ ನಂದಿ ಬಸವೇಶ್ವರ ಈ ಗ್ರಾಮದ ಮ್ಯಾಗ ಎಷ್ಟು ಅವನ ಆಶೀರ್ವಾದ ಐತಿ ಅನ್ನೋದು ತೋರಿಸ್ತತಿ. ಯಾಕಪ್ಪ ಅಂದ್ರೆ ಇಷ್ಟು ವರ್ಷ ಜಾತ್ರೆಯನ್ನು ನೀವು ಮಾಡಿರಲಿಲ್ಲ, ಆದ್ರೆ ಬಸವಣ್ಣ ಗ್ರಾಮದಾಗ ಇದ್ದ, ಆದ್ರೆ ಜಾತ್ರೆ ವಿಜೃಂಭಣೆಯಿಂದ ಮಾಡಿರಲಿಲ್ಲ. ಅದು ಕಾಲ ಕೂಡಿ ಬರ್ಬೇಕಂತಾರಲ್ಲ, ಹಂಗೆ ಈ ಗ್ರಾಮದ ಈ ಜಾತ್ರೆಯನ್ನು ಈ ಬಸವೇಶ್ವರನ ಆಶೀರ್ವಾದವನ್ನು ನೋಡಿದ್ರೆ ನಮ್ಮ ಬಬಲಾದಿಯ ಒಂದು ಸನ್ನಿವೇಶ ನೆನಪು ಬರ್ತದೆ. ಏನಪ್ಪ ಅಂದ್ರೆ ಒಂದು ಗ್ರಾಮದಾಗ ಒಂದು ಇಂಥ ಮಹೋತ್ಸವ ಒಂದು ಜಾತ್ರೆ ನಡಿಬೇಕಾದ್ರೆ ಸಾಕಷ್ಟು ದೇವರು ನೆಲೆಸಬೇಕಾದ್ರೆ ಸಾಕಷ್ಟು ಅಡ್ಡಿ ಆತಂಕಗಳು ಬರ್ತಾವೆ. ಆದ್ರೆ ದೇವರು ಒಮ್ಮೆ ಮನಸ್ಸು ಮಾಡಿದಪ್ಪ ಅಂದ್ರೆ ಯಾವುದೂ ಅಸಾಧ್ಯ ಅಲ್ಲ. ತನ್ನ ಭಕ್ತರ ಕಡೆ ಎಲ್ಲವನ್ನು ಮಾಡಿಸ್ಕೊತಾನೆ. ಹಂಗೆ
ಬಬಲಾದಿಗೆ ಸಾರವಾಡದಿಂದ ಷಣ್ಮುಖ ಸಿದ್ದರಾಮೇಶ್ವರರ ಬಬಲಾದಿ ಅಜ್ಜನವರ ತಳ ಸಾರವಾಡಿಂದ ಬಬಲಾದಿಗೆ ಷಣ್ಮುಖ ಸಿದ್ದರಾಮೇಶ್ವರರು ಬರುವಂಥ ಸಮಯದಾಗ ಭಾಳಷ್ಟು ಮಹಾತ್ಮರಿರ್ತಾರೋ ಪವಾಡ ಪುರುಷರಿರ್ತಾರೋ ಅವರು ಎಲ್ಲಿ ಹೋಗ್ಬೇಕನ್ನೋದು ಅವ್ರಿಗೆ ಏನೂ ನಿರ್ಧಾರ ಇರೋದಿಲ್ಲ. ಅವರು ಮನೆ ಬಿಟ್ಟು ಹೊರಟ ಯಾವುದೋ ಒಂದು ಸೂಕ್ತವಾದ ಸ್ಥಳವನ್ನು ನೋಡಿ ಅಲ್ಲಿ ಅವರು ನೆಲೆಸಬೇಕಂಥೇಳಿ ನಿರ್ಧಾರವನ್ನು ಮಾಡಿ ಮನೆ ಬಿಟ್ಟು ಹೊರಡುವಂಥ ಸಂದರ್ಭದಾಗ ನಡ್ಕೋತ ಬಂದ ಹಲಗನಿ ಹನುಮಪ್ಪನ ಗುಡಿ ಒಳಗೆ ಮಕ್ಕೊಂದಂಥ ಸಂದರ್ಭದಾಗ ಹನುಮಪ್ಪ ಅವ್ರಿಗೆ ದಾರಿ ತೋರಿಸ್ತಾನೆ ಕನಸ್ನ್ಯಾಗ, ಈ ದಿಕ್ಕಿಲೆ ಹೋಗತ್ತೆ. ಹನುಮಪ್ಪನ ಆ ಮಾರ್ಗದರ್ಶನದಂತೆ ಆ ದಿಕ್ಕಿಗೆ ಬಂದ ಕೃಷ್ಣಾ ನದಿ ತುಂಬಿ ಹರಿತಿರ್ತತಿ. ಬಬಲಾದಿ ಅಂದ್ರೆ ಬಬಲಿ ಗಿಡಗಳು ಭಾಳಷ್ಟು ಇರ್ತಾವೆ ನಮ್ಮ ಬಬಲಾದಿ ಒಳಗಾಗ. ಸುಮಾರು 550 ವರ್ಷಗಳ ಹಿಂದಿನ ಇತಿಹಾಸ ಇದನ್ನ ಹೇಳೋದು. ಬಬಲಾದಿಯ ಮೊದಲ ಮಹಾಪುರುಷರ ಬಂದಂಥ ಸಂದರ್ಭ. ಬಬಲಾದಿ ಗ್ರಾಮದೊಳಗೆ ಕೃಷ್ಣಾ ನದಿ ತುಂಬಿ ಹರಿತಿರ್ತತಿ. ಅಲ್ಲಿ ಏನು ವಿಶೇಷತೆ ಇರ್ತೈತಪ್ಪ ಅಂದ್ರೆ ಅವ್ರು ಬಂದು ನೋಡಿದಾಗ ಅವ್ರಿಗೆ ಆಶ್ಚರ್ಯ ಅನ್ನಿಸ್ತತಿ. ಅಲ್ಲಿ ಏನೇನು ವಿರೋಧ ಪ್ರಾಣಿಗಳು ಇರ್ತಾವಲ್ಲ ಎಲ್ಲ ಕೂಡಿ ಆಡ್ತಿರ್ತಾವೆ. ಹಾವ ಮುಂಗ್ಲಿ ಕೂಡಿ ಆಡ್ತಿರ್ತಾವೆ, ಇಲಿ ಬೆಕ್ಕ ಕೂಡಿ ಆಡ್ತಿರ್ತಾವೆ. ಇವೆಲ್ಲ ನಾಯಿ ಮಲ ಕೂಡಿ ಆಡ್ತಿರ್ತತಿ. ಇದನ್ನೆಲ್ಲ ನೋಡಿದಾಗ ಷಣ್ಮುಖ ಸಿದ್ದರಾಮೇಶ್ವರಿಗೆ ಅನ್ನಿಸ್ತತಿ, ಇದು ನನಗೆ ಸೂಕ್ತ ಸ್ಥಳ, ಇಲ್ಲಿ ಏನೋ ಒಂದು ಮಹತ್ವ ಐತಿ, ಇಲ್ಲಿ ನನ್ನ ವಾಸವನ್ನು ಮಾಡಬೇಕಂತೇಳಿ ಅಲ್ಲಿನ ತಪಸ್ಸಿಗೆ ಕುಂದಿರ್ತಾರೋ. ಅವಾಗ ಕೂತಂಥ ಸಂದರ್ಭದಾಗ ಬಬಲಾದಿ ಒಳಗೆ ಬೇಟೆಗಾರರ ಜನಾಂಗ ಇರ್ತತ್ತು. ಒಂದು ಬಬಲಾದಿ ಮಂಡರು ಅಂತಾರೆ ಅವ್ರಿಗೆ. ಭಾಳಷ್ಟು ಗ್ರಾಮದ ತುಂಬ ಅವರ ಇರ್ತಾರೋ, ಬೇಟೆ ಆಡ್ತಿರ್ತಾರೋ, ಭಾಳಷ್ಟು ಬಿರುಸಿರ್ತಾರೋ. ಯಾರ ಬಂದ್ರೆ ಹಾದಿ ಬಡಿದು, ಅವಾಗಿನ ಕಾಲದಾಗ ಯಾರನ್ನೂ ಊರಾಗ ಹಾಯಿಸ್ಕೊಡ್ತಿರಂಗಿಲ್ಲ ಅವರು. ಅಂಥ ಸಂದರ್ಭದಾಗ ಇವರನ್ನು ನೋಡಿ ಅವ್ರ ಮಾಂಡ್ರು ಬಂದು ಇವರನ್ನು ನೋಡಿ, ಒಂದು ಆದಿವಾಸ ಜನಾಂಗ ಅದು, ಇವ್ರನ್ನ ನೋಡಿ ಏನು ಹೇಳ್ತಾರಪ್ಪ ಅಂದ್ರೆ, ಇಲ್ಯಾಕೆ ಬಂದು ಕೂತಿಪ್ಪ ಅಂತ ಕೇಳ್ತಾರೆ ಅವ್ರು ಅಜ್ಜಾರಿಗೆ. ಕೇಳೋಣ, ಇಲ್ಲೇ ನನಗೆ ಸೂಕ್ತ ಅನ್ಸೈತಿ ಈ ಸ್ಥಳ, ನಾ ಇಲ್ಲೇ ಏನೋ ಮಹತ್ವ ಐತಿ, ಅದಕ್ಕೆ ನಾ ಇಲ್ಲೇ ನೆಲೆಸಾವದನು ಅಂತೇಳಿ. ಅವಾಗ ಅವರು ಏನು ಮಾಡ್ತಾರಪ್ಪ ಅಂದ್ರೆ, ಬೇಡ ನೀ ಇಲ್ಲಿಂದ ಹೋಗತ್ತಾರ ಅವ್ರು. ಯಾಕಂದ್ರೆ ಅವ್ರ ಕೆಲಸಕ್ಕೆ ಅಡ್ಡಿ ಹಾಕತ್ ಬೇಟೆ ಆಡ್ತಿರ್ತಾರ ಅವ್ರು. ಅವಾಗ ಇಲ್ಲ ನಾ ಇಲ್ಲಿ ನೆಲೆಸಾವ ಅಂಥೇಳಿ ಅವ್ರು ಹೇಳಿದಾಗ, ಇಲ್ಲಿ ಒಂದು ಪುಣ್ಯ ಕ್ಷೇತ್ರವನ್ನು ಸ್ಥಾಪನೆ ಮಾಡ್ಬೇಕಂತ ಅವ್ರು ಹೇಳಿದಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಅವರು ನಾಯಿಗಳು ತೊಗೊಂಬರ್ತಾರೆ. ದೊಡ್ಡ ನಾಯಿಗಳು ತಂದು ಮುತ್ಯಾಗ ಅನ್ಸಕ್ಕೆ ಹೋಗ್ತಾರ. ಅವಾಗ ಅವ್ರು ಏನು ಮಾಡ್ತಾರಂದ್ರೆ, ಜೋಳಿಗ್ಯಾಗ ಕೈ ಹಾಕಿ ಮಲ ಬಿಟ್ಬಿಡ್ತಾರೆ. ನಾಯಿಗಳು ಮಲಕ್ಕೆ ಬೆನ್ನು ಹತ್ತಿ ಓಡಿ ಹೋಗ್ತಾವೆ. ಅವಾಗ ಅವ್ರು ವಿಚಾರ ಮಾಡ್ತಾರೆ, ಇಲ್ಲ ಇವ್ರ ಏನೋ ಶಕ್ತಿ ಐತಿ ಇವ್ರ ಕಡೆ, ಇವ್ರು ಹಿಂಗೆ ಬಿಟ್ರೆ ನಮ್ಮನ್ನ ಊರು ಬಿಡಿಸ್ತಾರೆ ಅಂಥೇಳಿ ಅವ್ರನ್ನ ಹೆಂಗಾರ ಮಾಡಿ ಇಲ್ಲಿಂದ ದಾಟಸರಬೇಕು, ಏನರ ಮಾಡ್ಬೇಕಂತೇಳಿ ಒಂದು ಕೆಟ್ಟ ಯೋಚನೆಯನ್ನು ಇಟ್ಕೊಂಡು ಅಷ್ಟರು ಮಾತಾಡ್ಕೋತಾರು. ಅವಾಗ ಅವರ ಕಾಕನ ಮಗ ಆದಂಥ ಚಿಕ್ಕಯ್ಯ ಮುತ್ಯ ಅವರ ದೊಡ್ಡಪ್ಪನ ಹುಡುಕ್ಯಾಡ್ಕೋತ ಮನೆ ಬಿಟ್ಟಾರಂತೇಳಿ ಹುಡುಕ್ಯಾಡ್ಕೋತ ಅವರು ಕೂಡ ಬಬಲಾದಿಗೆ ಬರ್ತಾರೆ. ಬಂದ ಅವರ ದೊಡ್ಡಪ್ಪನ ನೋಡಿ, ಇಲ್ಯಾಕ ಅಂಥೇಳಿ, ಇಲ್ಲೇ ನಾನು ನೆಲೆಸಾವದನ್ನ ಅಂಥೇಳಿ ಆದ ಸಂದರ್ಭವನ್ನು ಎಲ್ಲ ಹೇಳ್ತಾರೋ. ಹೇಳಿದಾಗ ನನ್ನ ಹಿಂಗೆ ಮಂಡ್ರಿ ಇಲ್ಲಿ ಒಂದು ಆದಿವಾಸಿ ಜನಾಂಗ
ಕಾಡಾಕತ್ತಾರು, ನನಗೆ ಇಲ್ಲಿಂದ ಬಿಟ್ಟು ಹೋಗೋಣಕತ್ತಾರ ಅಂಥೇಳಿ ಚಿಕ್ಕೈ ಮುತ್ಯಾಗ ಹೇಳ್ತಾರೆ. ಸಣ್ಣವಿರ್ತಾನೆ ಚಿಕ್ಕೈ ಮುತ್ಯ ಇನ್ನೋವಾಗ. ಚಿಕ್ಕೈ ಮುತ್ಯ ಅಂದ್ರೆ ಗೊತ್ತೈತೆ ನಿಮಗೆಲ್ಲ, ತ್ರಿಕಾಲಜ್ಞಾನಿ, ಕಾಲಜ್ಞಾನ ಬರೆದಂಥ ಮುಂದೆ ಆಗೋದು ಹಿಂದಾಗಿದ್ದು ಎಲ್ಲವನ್ನು ಬರೆದಿಟ್ಟಂಥ ಮಹಾಪುರುಷ. ಅವ್ರು ಹೇಳ್ತಾರೋ ಹಿಂಗೆ ನನ್ನ ಕಾಡಾಕತ್ತಾರ ಅಂಥೇಳಿ. ಇದಕ್ಕೆ ಪರಿಹಾರ ಏನಂತ ಕೇಳ್ತಾರೆ ಚಿಕ್ಕೈ ಮುತ್ಯ. ಇದಕ್ಕೆ ಪರಿಹಾರ ಏನಂತ ಕೇಳೋಣ, ಇವ್ರನ್ನ ಈ ಕೆಟ್ಟ ಈ ಜನರನ್ನು, ಈ ದುಷ್ಟರನ್ನು ಸಂಹಾರ ಮಾಡಿ ಇಲ್ಲ ಶಿಷ್ಟರನ್ನು ರಕ್ಷಣೆ ಮಾಡ್ಬೇಕಂದ್ರೆ ಆದಿಶಕ್ತಿ ಚಂದ್ರಗಿರಿ ದೇವಿ ಇಲ್ಲಿ ಬರಬೇಕು ಅಂಥೇಳಿ ಷಣ್ಮುಖ ಸಿದ್ದರಾಮೇಶ್ವರರು ಹೇಳ್ತಾರೆ. ಅವಾಗ ಆ ಯುವಕ ಚಿಕ್ಕೈ ಮುತ್ಯ ಚಂದ್ರಗಿರಿಯನ್ನು ಕರ್ಕೊಂಬರಾಕ ಸೀತಿ ಮನೆಗೆ ಹೋಗಿ ಅಲ್ಲಿ ಸಾಕ್ಷಾತ್ ದೇವಿನ ಇರ್ತಾಳೆ, ಅಲ್ಲಿ ಯಾವುದೇ ಮೂರ್ತಿ ಇರುವುದಿಲ್ಲ. ಚಂದ್ರಗಿರಿ ದೇವಿ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತೈತಿ, ಆದಿಶಕ್ತಿ ಅವತಾರ. ಬಬಲಾದಿ ಅವ್ರ ಬಾಯಾಗ ಏನ ಆದರೂ ಕರೆ ಆಗೋದು ಯಾಕಪ್ಪ ಅಂದ್ರೆ ಆ ಚಂದ್ರವಾಯಿ ಆಶೀರ್ವಾದ. ಆಡಿದ ಮಾತಿಗೆ ಸೂಚನೆ ನೀಡ್ತನಂತ ಹೇಳಲ್ಲಕ್ಕೆ. ಬಬಲಾದಿ ಅವ್ರ ಬಾಯಲ್ಲಿ ಏನೋ ಬರಲಿ ಅದನ್ನು ಕರೆ ಮಾಡೋಕೆ ಯಾರ್ಯಾರು ಇದ್ರೆ ಚಂದ್ರವಾಯಿ ಆಶೀರ್ವಾದ. ಹಂಗೆ ಚಂದ್ರವಾಯಿನ ಕರ್ಕೊಂಬರಕ್ಕೆ ಹೋದಂಥ ಸಂದರ್ಭದಾಗ ಅಲ್ಲಿದ್ದ ಲಗಳಿ ಬಸಪ್ಪ ನಾವು ಪೂಜೆ ಮಾಡ್ತಿರ್ತಾನೆ ಚಂದ್ರವಾಯಿ ಗುಡಿಗೆ. ಅವ ಸುಮಾರು ಅವ್ರ ಮುತ್ಯನ ಕಾಲೇನು ಹೊರಸಲ್ಕ ಪೂಜೆ ಮಾಡ್ತಿರ್ತಾನೆ ಚಂದ್ರವಾಯಿ ಗುಡಿ. 7 ಬಾಗಲ್ ಗುಡಿ ಇರ್ತತಿ. ಹೊರಸಲ್ಕ ಪೂಜೆ ಮಾಡ್ತಿರ್ತಾನು, ಎಂದೂ ಒಳಗೆ ಹೋಗಕ್ಕೆ ಸಾಧ್ಯ ಆಗಿರೋದಿಲ್ಲ. ಭಾಳಷ್ಟು ಶಕ್ತಿ ದೇವತೆ ಆಗಿರ್ತಾಳು, ಯಾರೂ ಒಳಗೆ ಹೋಗಕ್ಕೆ ಪ್ರಯತ್ನ ಮಾಡಂಗಿಲ್ಲ, ಅಷ್ಟು ಶಕ್ತಿ ದೇವರು. ಈ ಚಿಕ್ಕೈ ಮುತ್ಯ ಹೋಗಿ ನಿಂದಿರ್ತಾನು, ನಾನು ಆಯಿ ಆಶೀರ್ವಾದ ಪಡಿಬೇಕು, ನನಗೊಂದು ಕಷ್ಟ ಬಂದೈತಿ, ಅದನ್ನು ಆಯಿಗೆ ಹೇಳ್ಬೇಕಂತ ಹೇಳ್ತಾನೆ ಲಗಳಿ ಬಸಪ್ಪಗೆ. ನೋಡಪ್ಪ, ನಾನು ನಮ್ಮ ಮುತ್ಯಾನ ಕಾಲೇನ ಹೊರಸಲ್ಕೆ ಪೂಜೆ ಮಾಡೀನಿ, ನನಗೆ ಎಂದೂ ದರ್ಶನ ಆಗಿಲ್ಲ, ನಿನಗೆ ಹೆಂಗೆ ಆಕತ್ತೆ ಅಂತ ಹೇಳ್ತಾನೆ. ನೀ ಸಣ್ಣವದಿ ಬ್ಯಾಡ ಹೋಗು, ಒಳಗೆ ಭಾಳ ಹೋಗಾಕ ಯಾರೂ ಪ್ರಯತ್ನ ಮಾಡಿಲ್ಲ, ಹೋದವ್ರು ಹೊಳ್ಳಿ ಬಂದಿಲ್ಲ ಅಂತ ಹೇಳ್ತಾರೆ. 7 ಬಾಕ್ಲ ದಾಟಿ ಹೋದವರು ಯಾರಿಗೂ ಆಗಿಲ್ಲ, ಒಳಗೆ ಹೋದವ್ರು ಹೊಳ್ಳಿನೂ ಬಂದಿಲ್ಲ ಅಂತ ಹೇಳ್ತಾರೆ. ಅವಾಗ ಇಲ್ಲ ನಾ ಹಠ ಹಿಡಿತಾನೋ ಚಿಕ್ಕೈ ಮುತ್ಯ, ನಾ ಒಳಗೆ ಹೋಗಾವ ಅಂತೇಳಿ ಅಲ್ಲಿ ಬಬಲಾದಿಯಲ್ಲಿ ಒಂದು ಪುಣ್ಯ ಕ್ಷೇತ್ರವನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ನಮ್ಮ ಹಿರಿಯರ ಅಲ್ಲಿ ನೆಲೆಸ್ಯಾರು. ಅದನ್ನು ಯಾರೂ ಅಡ್ಡುಪಡಿಸ್ಯಾರಲ್ಲ, ಅದನ್ನು ಸಂಹಾರ ಮಾಡಿ ಅವ್ರನ್ನ ಅಲ್ಲಿ ಒಂದು ಪುಣ್ಯಕ್ಷೇತ್ರ ಸ್ಥಾಪನೆ ಆಗ್ಬೇಕಂಥೇಳಿ ಚಿಕ್ಕೈ ಮುತ್ಯ ಹೇಳ್ತಾನೋ. ಅವಾಗ ಅಲ್ಲಿದ್ದವ ಲಗಳಿ ಬಸಪ್ಪ ಊರಾನ ಹಿರಿಯರನ್ನ ಕರ್ಕೊಂಬರ್ತಾನೆ, ಒಬ್ಬನ ಗೌಡನ ಕರ್ಕೊಂಬಂದ, ನೋಡ್ರಿ ಇಲ್ಲಿ ಹುಡುಗ ಹೇಳಿದ ಮಾತು ಕೇಳುವಲ್ಲ, ಒಳಗೆ ಹೋಗ್ಕೊಂಡು ಅನ್ನಕತ್ತಾನತ್ತೆ. ಅವಾಗ ಆ ಗೌಡ್ರಿದ್ದವ್ರ ಆ ಯುವಕನ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಒಂದೇ ಬಾಗಲ ತೆಗೆದು ಒಳಗೆ 1-2 ಕಾಳ ಒಂದು ಮುಟ್ಟಿಗೆ ಜ್ವಾಳ ಒಗಿತಾರೆ ಒಳಗೆ. ಬಾಗಲ ಕದ ತೆಗೆದು ಆ ಜ್ವಾಳ ಎಲ್ಲ ಏಳಕ್ಕಾವ ಹುರಿದು, ಅಷ್ಟೊಂದು ಪ್ರಭಾವ ಅಲ್ಲಿ ಒಳಗಿರ್ತತಿ. ಅದನ್ನು ನೋಡಿ ಹೇಳ್ತಾರೆ, ನೋಡಿ ಇಲ್ಲಿ ಒಳಗೆ ಹೆಂಗೈತೆ, ಇಂತಾಗದ್ರೆ ನೀ ಹೋದ್ರೆ ಹೊಳ್ಳಿ ಬರ್ತೀನಿ ಅಂತೇಳಿ. ಆ ಚಿಕ್ಕೈ ಮುತ್ಯ ಹೇಳ್ತಾನೋ, ಅಷ್ಟಮ ಸಿದ್ಧಿ ಪುರುಷರಿರ್ತಾರೆ ಅವರು. ನಾ ಹೋಗಾವ ಅಂದಾಗ ಆ ಯುವಕನನ್ನು ನೋಡಿ ಲಗಳಿ ಬಸಪ್ಪ ನಾನು ಬರ್ತಾನೆ ನಡಿ ಅಂತೇಳಿ ಇಬ್ಬರು ಕೂಡಿಸಿ ಹೋಗ್ತಾರೆ. ಒಂದೊಂದು ಬಾಗಲ ದಾಟ್ಬೇಕಂದ್ರೆ ಒಂದೊಂದು ಪರೀಕ್ಷೆಗಳು ಬರ್ತಾವೆ. ಭಾಳಷ್ಟು ಒಂದು ಬಾಗಲ್ದಾಗ ಸರ್ಪಗಳು ಬರ್ತಾವೆ, ಒಂದು ಬಾಗಲ ದಾಟೋದಕ್ಕೆ ಬೆಂಕಿ ಬರ್ತೈತಿ, ಒಂದು ಬಾಗಲ ದಾಟೋದ್ರೆ ಕ್ರೂರವಾಗಿ ಸದ್ದು ಬರ್ತಿರ್ತತಿ. ಅವೆಲ್ಲವನ್ನು ಚಿಕ್ಕೈ ಮುತ್ಯ ತನ್ನ ಶಕ್ತಿಯಿಂದ ತಾಯಿಯ ಜ್ಞಾನವನ್ನು ಮಾಡ್ಕೊತ ಹೋಗಿ ತಾಯಿ ಹತ್ರ ಹೇಳ್ತಾನೆ. ಅವಾಗ ಲಗಳಿ ಬಸಪ್ಪ ಅದನ್ನು ನೋಡಿ, ತಾಯಿಯನ್ನು ನೋಡಿ ಗಾಬರಿ ಅಕ್ಕಾನ. ಎಂದೂ ನಮಗೆ ನೋಡೋಕ್ಕಾಕಿರಲಿಲ್ಲ, ಈ ಚಿಕ್ಕಯ್ಯನಿಂದ ನಮಗೆ ದರ್ಶನ ಆತ್ಲ ಅಂತೇಳಿ ಚಿಕ್ಕೈ ಮುತ್ಯ ತಾಯಿಯನ್ನು ಕರ್ಕೊಂಡು ಬರ್ತಾನೆ. ತಾಯಿಗೆ ಹೇಳ್ತಾನೆ, ಹಿಂಗೆ ಬಬಲಾದಿಯಲ್ಲಿ ಹಿಂಗಾಗೈತಿ, ನೀ ಬಂದ ನಮ್ಮನ್ನು ರಕ್ಷಣೆ ಮಾಡಬೇಕು, ಅಲ್ಲೊಂದು ಪುಣ್ಯಕ್ಷೇತ್ರವನ್ನು ನೀನು ಸ್ಥಾಪನೆಯನ್ನು ಮಾಡ್ಬೇಕಂತ ಹೇಳ್ತಾನು ಚಿಕ್ಕೈ ಮುತ್ಯ. ಅವನ ಮಾತಿಗೆ ಕೆಲವೊಂದು
ಕೆಲವೊಂದು ವಿಷಯವನ್ನು ಹೇಳಿ ಆಯಿ ಇದನ್ನು ಮಾಡಿದ್ರೆ ನಾ ಬರ್ತನಂತ ಹೇಳಿದ ಕ್ಷಣ ಅದಕ್ಕೆ ಒಪ್ಕೊಂಡು ಚಿಕ್ಕೈ ಮುತ್ತೆ ಆಯಿನ ಕರ್ಕೊಂಡು ಬಬಲಾದಿಗೆ ಬರ್ಬೇಕತ್ತೆ ತಯಾರಾಕನು. ಆಯಿ ಹೇಳ್ತಾಳೆ, ನಾ ಬಂದ ಎಲ್ಲ ಶುದ್ಧ ಮಾಡ್ತಾನು, ನಾ ಯಾವ ರೂಪದಾಗ ನಾ ಬರ್ತಾನು, ಬಂದ ಎಲ್ಲ ಶುದ್ಧ ಮಾಡಿ ಹೋಗ್ಕನಂತ ಹೇಳಿ ಚಿಕ್ಕೈ ಮುತ್ಯನ ಕಳಿಸ್ತಾಳು. ಅಲ್ಲಿಂದ ಬರ್ತಾನೆ ಚಿಕ್ಕೈ ಮುತ್ಯ, ಬಂದು ಆಗಿದ್ದ ಎಲ್ಲ ಘಟನೆಯನ್ನು ಹೇಳ್ತಾನು. ಅವತ್ತಿನ ರಾತ್ರಿ ಚಂದ್ರಗಿರಿ ದೇವಿ ಸರ್ಪ ರೂಪದಾಗ ಬಬಲಾದಿಗೆ ಬಂದ ಎಲ್ಲ ಆ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಿ ಒಬ್ಬರನ್ನ ಬಿಟ್ಟು ಎಲ್ಲರನ್ನು ಸಂಹಾರ ಮಾಡಿ ಅವತ್ತಿನ ದಿವಸ ಅಲ್ಲಿ ನೆಲೆಸ್ತಾಳೆ ಬಬಲಾದಿಲಿ. ಅಂದಿನಿಂದ ಇಂದಿಯೂ ಕೂಡ ಬಬಲಾದಿಯಾಗ ಚಂದ್ರವಾಯಿ ಗದ್ದಿಗೆ ಐತಿ. ಫಸ್ಟ್ನೇ ಗದ್ದಿ ಚಂದ್ರವಾಯಿದು, ಅದರ ಮಗ್ಗಲಕ್ಕಿಂದು ಷಣ್ಮುಖ ಸಿದ್ದರಾಮೇಶ್ವರದ. ಅಲ್ಲಿಂದ ಬಬಲಾದಿ ಇತಿಹಾಸ ಪ್ರಾರಂಭ ಆಕತ್ತೆ. ಹಂಗೆ ಇವತ್ತಿನ ದಿವಸ ಕೊಜಾನಟ್ಟಿ ಗ್ರಾಮಕ್ಕೂ ಸಹಿತ ಇದೊಂದು ಈ ಮಣ್ಣಲ್ಲಿ ಒಂದು ಶಕ್ತಿ ಐತಿ. ಬಬಲಾದಿ ಒಳಗೆ ಹೆಂಗೆ ಮಂಡರ್ ಬಬಲಾದಿ ಹೋಗಿ ಈಗ ಬೆಂಕಿ ಬಬಲಾದಿ ಆಗೈತ್ಲ, ಹಂಗೆ ಕೊಜಾನಟ್ಟಿ ಗ್ರಾಮದಾಗೂ ಈ ಮಣ್ಣಾಗೂ ಒಂದು ಶಕ್ತಿ ಐತಿ. ಇಲ್ಲಿಯೂ ಕೂಡ ಬಸವಣ್ಣ ಬಂದು ನೆಲ್ಸ್ಯಾನ. ಇದು ಕೂಡ ಮುಂದಿನ ದಿನಮಾನದಾಗ ಪುಣ್ಯಕ್ಷೇತ್ರ ಆಕತ್ತ ಹೇಳಿ ಇವತ್ತಿನ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನನಗೆ ಕೊಜಾನಟ್ಟಿ ಗ್ರಾಮಸ್ಥರ ಮೊಬೈಲ್ದಾಗ ತೋರಿಸಿದ್ರು, ಬಸವಣ್ಣನ ಗಂಟಿ 45 ನಿಮಿಷಗಳ ಕಾಲ ಅಳಗ್ಯಾಡೈತೆ. ಬಸವಣ್ಣನ ಗಂಟಿ 45 ನಿಮಿಷಗಳ ಕಾಲ ಅಳಗ್ಯಾಡಿತತ್. ಅಲ್ಲೇನು ಒಳಗೆ ಕರೆಂಟ್ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ನೀವು ನೋಡ್ರಿ ಅದನ್ನು ಬೇಕಾದ್ರೆ. ಇದನ್ನು ನೋಡಿದ್ರೆ ಗೊತ್ತಾಕತ್ತೆ ಏನಪ್ಪ ಅಂದ್ರೆ ಬಸವಣ್ಣ ಬರೀ ಇಲ್ಲಿ ಒಳಗೆ ಕೂತಿಲ್ಲ, ಬಸವಣ್ಣ ಒಳಗೆ ಕೂತಿಲ್ಲ, ನಿಮ್ಮ ಊರಾಗ ಸಂಚರಿಸಾಕತ್ತಾನ. ಪ್ರತಿಯೊಬ್ಬರ ಮನೆಗೆ ಹೋಗಿ ನಿಮ್ಮ ಕಷ್ಟಗಳನ್ನು ಆಲಿಸಾಕತ್ತಾನ. ಯಾರ್ಯಾರಿಗೆ ಕಷ್ಟ ಐತೆ, ಯಾರ್ಯಾರಿಗೆ ಸಂಕಷ್ಟ ಐತೆ ಅವನ್ನೆಲ್ಲವನ್ನು ಪರಿಹಾರ ಮಾಡಾಕತ್ತೇಳಿ ಬಸವಣ್ಣ ಸಂಚರಿಸಾಕತ್ತಾನ ಕೊಜಾನಟ್ಟಿ ಗ್ರಾಮಸ್ಥರೊಳಗೆ. ಅದಕ್ಕೆ ನೀವೆಲ್ಲರೂ ಕೂಡ ನಿಮ್ಮದು ಏನೇ ಕಷ್ಟ ಸಂಕಷ್ಟ ಇರಲಿ, ಏನೇ ಸಮಸ್ಯೆಗಳಿರಲಿ, ಎಲ್ಲವನ್ನು ಕೂಡ ನೀವು ಬಸವಣ್ಣನಂತೇಳಿ ಬಂದು ಸಂಕಲ್ಪವನ್ನು ಮಾಡಿರಿ. ಅವ ನಿಮಗೆ ಪರಿಹಾರ ಕೊಡ್ತಾನೆ. ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ಈ ನಂದಿ ಬಸವೇಶ್ವರ ದೇವರ ಜಾತ್ರೆ ಬಸವಣ್ಣನ ಆಶೀರ್ವಾದದಿಂದ ಹಾಗೂ ಈ ಗ್ರಾಮಸ್ಥರ ತನು ಮನ ಧನ ಸಹಾಯದಿಂದ ಭಾಳಷ್ಟು ಉತ್ತರೋತ್ತರವಾಗಿ ಬೆಳೀತೈತಂದ್ರೆ ಸುಳ್ಳಾಗೋದಿಲ್ಲ. ಇಲ್ಲಿ ಮುಂದಿನ ದಿನಮಾನದಾಗ ಒಂದು ಬಸವಣ್ಣನ ಪುಣ್ಯ ಕ್ಷೇತ್ರ ಈ ನಾಡಿಗೆ ಈ ಬಸವಣ್ಣನ ಆಶೀರ್ವಾದ ಆಕ್ಕತ್ತಂದ್ರೆ ಸುಳ್ಳಾಗೋದಿಲ್ಲ. ಹಂಗೆ ಒಂದು ಮಾತೈತೆ ಬಬಲಾದಿ ಅಜ್ಜ ಅಂದ, ಹುಲ್ಲ ಕಲ್ಲಿಗೆ ಜಗಳ ಬಿತ್ತನ್ನ, ಹುಲ್ಲ ಕಲ್ಲಿಗೆ ಜಗಳ ಬಿತ್ತನ್ನ, ಹುಲ್ಲೆದ್ದು ಬಡಿವಾಗ ಕಲ್ಲು ಪುಡಿ ಪುಡಿ ಆದಿತನ್ನ ಅತ್ತೆ. ಹುಲ್ಲ ಕಲ್ಲಿಗೆ ಜಗಳ ಬಿತ್ತನ್ನ, ಹುಲ್ಲ ಕಲ್ಲಿಗೆ ಜಗಳ ಬಿತ್ತನ್ನ, ಹುಲ್ಲೆದ್ದು ಬಡಿವಾಗ ಕಲ್ಲು ಪುಡಿ ಪುಡಿ ಆದಿತನ್ನ ಅತ್ತೆ. ಅದಕ್ಕೆ ಇವತ್ತಿನ ದಿವಸ ಆ 4-5 ಒಂದು 10-20 ಮಂದಿ ಯುವಕರ ಅವ್ರು ಅವತ್ತು ಸಂಕಲ್ಪ ಮಾಡಿದ್ರು, ನಾವು ಹೆಂಗಾರ ಮಾಡಿ ಬಸವಣ್ಣಪ್ಪನ ಜಾತ್ರೆ ಮಾಡ್ಬೇಕಂತೇಳಿ. ಅವತ್ತಿನ ದಿವಸ ಅವರು ಮಾಡಿದ ಸಂಕಲ್ಪ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದು ನಿಂತೈತಿ. ಯಾರನ್ನು ಕೀಳಾಗಿ ನೋಡಬೇಡ್ರಿ, ಅವ ಸಣ್ಣವದಾನು, ಅವನ ಕೈಲಿ ಏನಾಗೋದಿಲ್ಲ, ಇವ್ರ ಕಡೆ ಏನಾಗೋದಿಲ್ಲ ಅಂತೇಳಿ. ಇದು ಕಲಿಯುಗ ಐತಿ. ಕೂಲಿ ಮಾಡವ ಕುದುರೆ ಇರ್ತಾನಂತ ಹೇಳ ಮುತ್ಯ, ತೆಗ್ಗಾತೇವ್ರ ಏಕಕ್ಕವತ್ತು ಹೇಳ್ಯಾನ. ಈಗ ನೋಡ್ರಿ ನೀವು, ಯಾರು ಸಾಮಾನ್ಯರು ಅಸಾಮಾನ್ಯರು ಅಂಥೇಳಿ ತಾರತಮ್ಯ ಇಲ್ಲ. ಯಾರು ಬೇಕಾದ ದೊಡ್ಡ ದೊಡ್ಡ ಶ್ರೀಮಂತರಾಗ್ಬೋದು, ಯಾರು ಬೇಕಾದ ದೊಡ್ಡ ದೊಡ್ಡ ಪ್ರಧಾನಮಂತ್ರಿ ಆಗ್ಬೋದು, ಯಾರು ಬೇಕಾದ ನೌಕರಿ ಮಾಡ್ಬೋದು, ಎಲ್ಲರಿಗೂ ಅವಕಾಶ ಐತಿ. ಆದ್ರೆ
ದೇವರ ಕೆಲಸಕ್ಕೆ ನೀವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಳ್ಬೇಕಾಗತ್ತೆ. ನೀವು ಎಷ್ಟು ಬಸವೇಶ್ವರನ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸ್ತಿರಲ್ಲ, ನಿಮ್ಮ ಊರಿಗೆ ಅಷ್ಟು ಸುಖ ಇದ್ದೇ ಇರ್ತದೆ. ದೇವರ ಶಾಂತಿ ಇದ್ರಪ್ಪ ಅಂದ್ರೆ ಊರು ಶಾಂತಿ ಇರ್ತದೆ. ಇಲ್ಲಿ ನಂದಿ ಬಸವೇಶ್ವರನ ಆಶೀರ್ವಾದ ಅಷ್ಟೇ ಅಲ್ಲ, ಅದ್ರ ಜೊತೆ ಬಬಲಾದಿ ಅಜ್ಜನ ಆಶೀರ್ವಾದ ಕೂಡ ಐತಿ. ಪವಾಡಗಳು ನಡೆಯಕತ್ತಾವಂದ್ರೆ ಅಜ್ಜನೂ ನೆಲ್ಸ್ಯಾನ ಇಲ್ಲಿ. ನಾ ಹೇಳಿನ ವಾಸರ ಬಂದಾಗ ನೀವು ಯಾರ ಬಬಲಾದಿ ಅಜ್ಜನ ಭಕ್ತಿಗೆ ಪಾತ್ರ ಆಗ್ಬೇಕಪ್ಪ ಅಂದ್ರೆ ಏನು ಮಾಡ್ಬೇಕಪ್ಪ, ಜೋಳು ಜೊಟ್ಟು ಹಾರ್ತಾವು, ಗಟ್ಟಿ ಕಾಳು ಉಳಿತಾವು ಅಂತ ಹೇಳಿನಿ. ಜೋಳು ಜೊಟ್ಟೊಂದು ಹಾರ್ತೈತಿ, ಗಟ್ಟಿ ಕಾಳೊಂದು ಉಳಿತೈತಿ ಅಂತ. ಏನಿದ್ರ ಅರ್ಥ? ಯಾರು ದಾನ ಧರ್ಮ ಪರೋಪಕಾರ, ಯಾರು ನನ್ನವರು ತನ್ನವರು ಅಂತಾರ, ಯಾರು ತಂದೆ ತಾಯಿ ಸೇವೆಯನ್ನು ಮಾಡ್ತಾರ, ಯಾರ ಧರ್ಮಕ್ಕೆ ತಲೆ ಬಾಗ್ತಾರ, ಯಾರು ಇಂಥ ದೇವರ ಕೆಲಸಕ್ಕೆ ತನು ಮಣ ದಿನದಿಂದ ಸಹಾಯನ ಮಾಡ್ತಾರೆ, ಯಾರ ಮನೆಗೆ ಬಂದವ್ರಿಗೆ ಹಸಿದು ಮನೆಗೆ ಬಂದವ್ರಿಗೆ ಅನ್ನವನ್ನು ನೀಡ್ತಾರೆ, ಯಾರು ದನಿವಂತ ಬಂದವ್ರಿಗೆ ನೀರನ್ನು ಕೊಡ್ತಾರೆ, ಯಾರು ನಿಮ್ಮ ಮನೆಗೆ ಕಷ್ಟ ಅಂತ ಬಂದ್ರೆ ಅವ್ರ ಕಣ್ಣೀರನ್ನು ಒರೆಸ್ತಾರೆ, ಅವರೆಲ್ಲ ಗಟ್ಟಿ ಕಾಳು. ಯಾರ ಧರ್ಮಕ್ಕೆ ತಲೆ ಬಾಗೋದಿಲ್ಲ, ಯಾರು ದೇವ್ರಿಗೆ ವಿರೋಧದಾಗ ಹೊಕ್ಕಿರಿ, ಯಾರು ತಂದೆ ತಾಯಿ ಸೇವೆ ಮಾಡೋದಿಲ್ಲ, ಯಾರು ಹಸಿವು ದನಿವು ಅಂತ ಬಂದವ್ರಿಗೆ ಅನ್ನ ನೀರು ನೀಡೋದಿಲ್ಲ, ನೀವೆಲ್ಲ ಜೋಳ ಜೊಟ್ಟು, ನೀವೆಲ್ಲ ಹಾರಿ ಹೊಕ್ಕ್ಯಾರತ್ತೆ ಹೇಳಿ ಮುತ್ಯ. ಅದಕ್ಕೆ ಯಾರೇ ಕೂಡ ಬಬಲಾದಿ ಅಜ್ಜನ ಆಶೀರ್ವಾದ ಆಗಬೇಕಪ್ಪ ಅಂದ್ರೆ ದಾನ ಧರ್ಮ ಪರೋಪಕಾರ ಧರ್ಮದಿಂದ ನಡೆಯುವಂಥ ಕೆಲಸವನ್ನು ಮಾಡಿರಿ. ನೀವೇನ ಈಗ ಹೆಂಗೆ ಬಸವಣ್ಣನ ಗಂಟೆ ಅಳಗ್ಯಾಡಕತ್ತದಪ್ಪ ಅಂದ್ರೆ ಅವ ಸಂಚಾರ ಮಾಡಾಕತ್ತಾನ, ಬಬಲಾದಿ ಅಜ್ಜನೂ ಹೇಳ್ಯಾನ. ನೀವೇನು ಬಬಲಾದಿಗೆ ಬರೋದು ಬೇಕಾಗಿಲ್ಲ, ಕಾಯಿ ಹೊಡಿದು ಬೇಕಾಗಿಲ್ಲ, ತೀರ್ಥ ಹಾಕೋದು ಬೇಕಾಗಿಲ್ಲ, ನಾನು ನಿಮ್ಮ ಮನೆಗೆ ಬರ್ತನತ್ತೆ ಅನ್ ಬಬಲಾದಿ ಅಜ್ಜ ಈ ಕೆಲಸ ಮಾಡಿದ್ರೆ. ಹೆಂಗೆ ಬರ್ತನತ್ತು ಹೇಳಿಗ್ಯಾನೋ ಸದಾಶಿವ ಅಜ್ಜ. ಯಾವ ರೂಪದಾಗ ಬೇಕಾದ ಬರ್ಬೋದ. ಹಾರೂರರಿಗೆ ಹರನಾಗಿ, ಹಾರೂರರಿಗೆ ಹರನಾಗಿ, ಕುರುಬರಿಗೆ ಬೀರನಾಗಿ, ಕುರುಬರಿಗೆ ಬೀರನಾಗಿ, ಮುಸಲರಿಗೆ ಪೀರನಾಗಿ ನಿಮ್ಮ ಮನೆಗೆ ಬರ್ತನು ಕೂಣಾರಿ ಹಿಡಿರತ್ತೆ ಅನ್. ಅದಕ್ಕೆ ಸದಾಶಿವ ಅಜ್ಜ ಯಾವ ರೂಪದಾಗ, ನಂದಿ ಬಸವೇಶ್ವರ ಯಾವ ರೂಪದಾಗ ನಿಮ್ಮ ಮನೆಗೆ ಬರ್ತಾನೆ ಗೊತ್ತಿಲ್ಲ. ಯಾರೂ ಕೂಡ ಹಸಿವು ದನಿವು ಅಂತ ಬಂದವ್ರಿಗೆ ಅನ್ನ ನೀರು ಕೊಡುವಂಥ ಕೆಲಸ ಮಾಡಿರಿ. ಯಾರ ನಿಮ್ಮ ಮನೆಗೆ ಧರ್ಮದ ಕೆಲಸಕ್ಕೆ ಬಂದ್ರೆ ಇಂಥ ಜಾತ್ರೆ ದಾಸೋಹ ಅನ್ನ ಸಂತರ್ಪಣೆ ದೇವರ ಕೆಲಸ ಅಂಥೇಳಿ ನಿಮ್ಮ ಮನೆಗೆ ಯಾರ ಬಂದರೂ ಇಲ್ಲ ಅನ್ನಬೇಡ್ರಿ. ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಿರಿ. ನಿಮಗೆ ಅಜ್ಜನ ಆಶೀರ್ವಾದ ಇದ್ದೇ ಇರ್ತೈತಿ. ಈ ಜನ್ಮ ಅಷ್ಟೇ ಅಲ್ಲ, ಈ ಜನ್ಮ ಅಷ್ಟೇ ಅಲ್ಲ, ನೀವು ಮುಂದಿನ ಜನ್ಮದಾಗ ಕಾಯಿಯಾಗಿ ಗುಬ್ಬಿಯಾಗಿ ನರಿಯಾಗಿ ಯಾವುದೋ ಪ್ರಾಣಿಯಾಗಿ ಹುಟ್ಟಿದ್ರು ನಿಮ್ಮ ಪುಣ್ಯ ಕಟ್ಟಿಟ್ಟ ಬುತ್ತಿ ಅಂತ ಏನಜ್ಜ. ಅದಕ್ಕೆ ಅಂದಿನಿಂದ ಇಂದಿನವರೆಗೂ ಜಗತ್ತಿನ ಆಗು ಹೋಗುಗಳನ್ನು ಹೇಳ್ಕೊತ ಬಂದಾರು. ಹಂಗೆ ನಮ್ಮ ಬಿಳೂರಿನ ಗುರುಗಳು ಸಾಕಷ್ಟು ಜಾಗೃತಿಯನ್ನು ಯುವಕರಿಗೆ ಮೂಡಿಸ್ಯಾರಂಥೇಳಿ ನಮಗೆ ಹೇಳಿದರು. ವ್ಯಸನ ಮುಕ್ತ ಗ್ರಾಮವನ್ನು ಮಾಡ್ಬೇಕಂಥೇಳಿ ನೀವು ಎಲ್ಲರೂ ಕೂಡಿ ಸಂಕಲ್ಪವನ್ನು ಮಾಡಿರಿ. ಬಬಲಾದಿ ಅಜ್ಜ ಯಾರಿಗೆ ಕುಡಿ ಅಂತ ಹೇಳಿಲ್ಲ. ಬಬಲಾದಿ ಅವ್ರು ಅಂದ್ರೆ ಪಾಟ್ನ ತೀರ್ತತೀರಿ ನೀವು. ಬಬಲಾದಿ ಅಜ್ಜ ಹೇಳ್ಯಾನ, ದಾರು ಅಂದ್ರೆ ದಾರಿಯಲ್ಲೇ ಮರಣ, ಶೆರೆ ಅಂದ್ರೆ ಶೆರೆವಾಸ ಅಂಥೇಳಿ. ಅವರು ತಮ್ಮ ಸಿದ್ಧಿ ಸಾಧನೆಗಾಗಿ ತೊಗೊಂಡಾರು. ಅಜ್ಜನ ಹೆಸರಲ್ಲಿ ನೀವು ಯಾರಿಗೆ ತಗೋ ಅಂಥೇಳಿ ಅನ್ಬೇಡ್ರಿ. ಎಲ್ಲರೂ ಕೂಡ ಅಜ್ಜನ ಭಕ್ತಿಯಿಂದ ನಡೀರಿ. ಮುಂದಿನ ದಿನಮಾನಗಳು ಭಾಳಷ್ಟು ಸೂಕ್ಷ್ಮವಾಗಿ ಬರುವುದಾವತ್ತೆ ಅನ್ ಬಬಲಾದಿ ಅಜ್ಜ. ಹಗುರ ಕಾಲವು ಜಗಕ್ಕೆ ಬಂತನ್ನ. ಈಗ ನೋಡ್ತೀರಿ ಕೊರೋನಾದಾಗ ಎಂತೆಂಥ ಪರಿಸ್ಥಿತಿ ಬತ್ತು. ಬಾಯಿಜಾಗ ಬರ್ತದೆ ಅಂತ ಹೇಳಿದ್ರು, ಮಾಸ್ಕ್ ಬತ್ತು, ಜಗತ್ತಿಗೆ ಕೀಲಿ ಬೀಳ್ತದೆ ಅಂತ ಹೇಳಿದ್ರು, ಲಾಕ್ಡೌನ್ ಆತು, ಎಲ್ಲ ದೇವರ ಪೂಜೆ ನಿಲ್ಲೂತ ಬರ್ತಾವತ್ತ ಹೇಳಿದ್ರು. ಕಲ್ಲು ಕೋಳಿ ಕೂಗ್ತದ ಅಂತ ಹೇಳಿದ್ರು, ಮೊಬೈಲ್ ಬತ್ತು. ಗಾಡಿ ನಡೀತೈತೆ ಅಂತ ಹೇಳಿದ್ರು, ರೈಲ್ವೆ ಬತ್ತು. ತಲೆ ಮ್ಯಾಗ ಬೆಂಕಿ ಬರ್ತದೆ ಮಕ್ಕಳ್ರಿ ಅಂತ ಹೇಳಿದ್ರು, ಕರೆಂಟ್ ಬತ್ತು.
ಬಬಲಾದೇವ್ರ ಮಾತಾ ಅಂದ್ರೆ ಕರಿ ಕಲ್ಲಿನ ಮ್ಯಾಗ ಬಿಳಿ ಗರಿ ಇದ್ದಂಗೆ, ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟು ಪುಣ್ಯದ ಕೆಲಸ ಮಾಡ್ತಿರ್ಲ ಅಷ್ಟು ನಿಮ್ಮ ಹಿಂದೆ ದೇವ್ರು ಇದ್ದೇ ಇರ್ತಾನೆ. ನಿಮ್ಗೆ ಎಂಥ ಕಠಿಣ ಸಂದರ್ಭಗಳು ಬಂದ್ರೆ ಅವ ಆ ಕಷ್ಟದಾಗ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಾನೆ. ಯಾಕಪ್ಪ ಅಂದ್ರೆ ಮುಂದಿನ ದಿನಮಾನಗಳು ಭಾಳಷ್ಟು ಸೂಕ್ಷ್ಮವಾಗಿ ಬರುವುದಾವ. ಇವತ್ತು ನಮ್ಮ ಹಿರಿಯರ ಎಷ್ಟು ವರ್ಷ ಬದುಕ್ತಿದ್ರಪ್ಪ ಅಂದ್ರೆ 100 ವರ್ಷ 90 ವರ್ಷ ಬದುಕ್ತಿದ್ರು ಹಿರಿಯರು. ಅವಾಗೆಲ್ಲ ಜವಾರಿ ಮಂದಿ. ಈಗಿನ ಆಹಾರ ಪದ್ಧತಿ, ಈಗಿನ ಜೀವನ ಶೈಲಿ ಬದಲಾವಣೆಯಿಂದ ಈಗ ಏನಾಗೈತಪ್ಪ ಅಂದ್ರೆ ಮನುಷ್ಯನ ಆಯಸ್ಸ 70 ವರ್ಷ 60 ವರ್ಷ. ಅಷ್ಟ್ರ ಶುಗರ್, BP, ಕೊರೋನಾ ಅಂತ ಇಂಥವು ಮನುಷ್ಯನ ಆಯಸ್ಸ ಕಡಿಮೆ ಹಾಕೋತ ಬರಾಕತ್ತೈತಿ. ಈಗ ಯಾರ 100 ವರ್ಷ ಬದಾಕ ಸಾಧ್ಯ ಐತನ? ಹಂಗೆ ಈ ಕಲಿಯುಗದ ಅಂತ್ಯಕ್ಕೆ ಹಂಗೆ ಇದು ಕಡಿಮೆ ಹಾಕೋತ ಈ ಕಲಿಯುಗದ ಅಂತ್ಯಕ್ಕೆ ಮನುಷ್ಯನ ಆಯಸ್ಸ ಎಷ್ಟು ವರ್ಷಕ್ಕೆ ಬಂದು ತಲುಪ್ತಪ್ಪ ಅಂದ್ರೆ ಕೇವಲ 20 ವರ್ಷ ಬಂದು ತಲುಪ್ತತ್ತೆ. ಏನಜ್ಜ ಬರೀ 20 ವರ್ಷ ಮಕ್ಕಳು ಹಾಕವು ಮೊಮ್ಮಕ್ಕಳು ಅಂತ ಹೇಳ್ಯಾರ. ಅದಕ್ಕೆ ಮುಂದಿನ ದಿನಮಾನಗಳ ಭಾಳಷ್ಟು ಸೂಕ್ಷ್ಮವಾಗಿ ಬರುವುದಾವು. ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ರಿ. ಶಿಕ್ಷಣ ಒಂದು ಅಷ್ಟೇ ಇದ್ರೆ ಸಾಧ್ಯ ಆಗೋದಿಲ್ಲ. ಶಿಕ್ಷಣವಂತರಾಗಬೋದು, ಉದ್ಯೋಗವಂತರಾಗ್ಬೋದು, ಆದರೆ ನಿಮಗೆ ಒಳ್ಳೆಯ ಮಕ್ಕಳಾಗೋದಿಲ್ಲ. ಅವರು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಆಗೋದಿಲ್ಲ. ಅವರು ಶಿಕ್ಷಣದ ಜೊತೆಗೆ ಸಂಸ್ಕಾರ ಇತ್ತಪ್ಪ ಅಂದ್ರೆ ಅವರ ಮುಂದಿನ ದಿನಮಾನದಾಗ ಗ್ರಾಮಕ್ಕೆ ಒಳ್ಳೆಯ ನಾಗರಿಕರಾಕ್ಕಾರು, ತಂದೆ ತಾಯಿಗೆ ಒಳ್ಳೆಯ ಮಕ್ಕಳು ಆಕ್ಕಾರ. ಕಡ್ಲಿ ಗಿಡಕ್ಕೆ ಅಟ್ಟ ಹಾಕೋ ಮಕ್ಳು ಹುಡ್ತಾರತ್ತೆ ಏನು ಬಬ್ಲಾದಿ ಅಜ್ಜ. ಕಡ್ಲಿ ಗಿಡಕ್ಕೆ ಅಟ್ಟ ಹಾಕೋ ಮಕ್ಕಳು, ಅಪ್ಪಗೆ ಅಪ್ಪ ಅನ್ನಕ್ಕೆ ಒಪ್ಪತ್ತಿನ ಕೂಡ್ಲಿ ಬೇಡುವಂಥ ಮಕ್ಳು ಹುಡ್ತಾರತ್ತೆ ಯಾರು. ಈಗೆಲ್ಲ ಚಾಲೂ ಆಗೈತೆ. ಈಗೆಲ್ಲ ಅಂಥವ್ರ ಸಾಕಷ್ಟು ಜನ ನೋಡೀವಿ ನಾವು. ಬರೀ ಮೊಬೈಲ್ ಕೊಟ್ಟು ಕೂತ್ರ ನಿಮ್ಮ ಹುಡುಗರು ಸಂಸ್ಕಾರವಂತರಾಗೋದಿಲ್ಲ. ಅವ್ರು ಏನು ಮಾಡ್ತಾರೋ ಅವ್ರನ್ನ ಏನಿಲ್ಲ ಅನ್ನೋದು ನೀವು ಯಾವತ್ತೂ ಅವ್ರ ಮೇಲೆ ಒಂದು ನಿಗಾ ಇಟ್ಟಿರ್ಬೇಕು. ಹಂಗೆ ನಿಮ್ಮ ಮಕ್ಕಳಿಗೆ ಸಾಕಷ್ಟು ತಾಯಂದಿರು ಬಂದಿರಿಲ್ಲಿ. ಎಲ್ಲರೂ ಕೂಡ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿರಿ. ಕೊಜನಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ನಂದಿ ಬಸವೇಶ್ವರದ ಜಾತ್ರೆ ವಿಜೃಂಭಣೆಯಿಂದ ನೀವು ಹೆಂಗೆ ನಡೆಸ್ಕೊಡ್ತಿರ್ಲ, ಎಷ್ಟು ವಿಜೃಂಭಣೆಯಿಂದ ನಡೆಸ್ಕೊಡ್ತಿರ್ಲ, ನಿಮ್ಮ ಊರಿಗೆ ಅಷ್ಟು ಸುಖ ಶಾಂತಿ ನೆಲೆಸ್ತತ್ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಪವಾಡ ಜಾಗೃತ ದೇವರ ನಂದಿ ಬಸವೇಶ್ವರ ಅವನ ಆಶೀರ್ವಾದ ಸದಾಕಾಲ ಈ ಗ್ರಾಮಸ್ಥರ ಮೇಲೆ ಇರಲಿ. ಪ್ರತಿ ವರ್ಷ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಿರಿ. ಈ ಜಾತ್ರೆಗೆ ಯಾರ್ಯಾರು ತನು ಮನ ದಣದಿಂದ ಯಾರ್ಯಾರು ಪಾಲ್ಗೊಂಡ್ರಿಲ್ಲ ನಿಮಗೆಲ್ಲರಿಗೂ ಕೂಡ ಆ ಸದಾಶಿವಜ್ಜನ ಆಶೀರ್ವಾದ, ನಂದಿ ಬಸವೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರ್ತತಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಘೋಷಿಸ್ತೀನಿ.